ನಮಸ್ತೆ. ನಮೀಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೋಸ್ಕರ ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಒಂದು ಮನೆಯಲ್ಲೇ ಸಿಂಪಲ್ಲಾಗಿ ಯಾವುದೇ ಕೆಮಿಕಲನ್ನು ಉಪಯೋಗಿಸದೇ ತುಂಬ ಸಿಂಪಲ್ಲಾಗಿ ಮಾಡುವಂತಹ ಜ್ಯೂಸನ್ನು ಹೇಳ್ಕೊಡ್ತಾ ಇದ್ದೀನಿ. ಹೊರಗಡೆ ತುಂಬಾ ಬಿಸಿಲಿಂದ ಬಂದಾಗ ಈ ರೀತಿಯ ಜ್ಯೂಸನ್ನು ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯ ತಂಪನ್ನು ಕೊಡುತ್ತೆ. ಇದಕ್ಕೆ ನಾನು 2 ಕಪ್ನಷ್ಟು ನೀರನ್ನು ತಗೊಳ್ತಾ ಇದ್ದೀನಿ. ನೀವು ಕೋಲ್ಡ್ ವಾಟರ್ನಾರು ತಗೊಳ್ಬೋದು, ಇಲ್ಲ ಉಗುರು ಬೆಚ್ಚಗಿನ ನೀರನ್ನಾರು ತಗೊಳ್ಬೋದು. ಒಂದು ಪಾತ್ರೆಗೆ 2 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇಟ್ಕೊಳ್ಳಿ. 2 ಕಪ್ನಷ್ಟು ನೀರನ್ನು ಹಾಕಿದರೆ ಸಾಕಾಗುತ್ತೆ. ನಿಮ್ಮ ಮನೆಯಲ್ಲಿ ಜನ ಜಾಸ್ತಿ ಇದ್ದರೆ ನೀವು ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ನಾನು ಒಂದು ಲಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು 2 ಲೋಟ ನೀರಿಗೆ ಒಂದು ಹೋಳು ಲಿಂಬೆಹಣ್ಣು ಸಾಕಾಗುತ್ತೆ. ನೀವು ಜಾಸ್ತಿ ತಗೊಂಡ್ರೆ ಒಂದು ಇಡೀ ಲಿಂಬೆಹಣ್ಣನ್ನು ಹಾಕ್ಕೊಳ್ಬೋದು. ಲಿಂಬೆಹಣ್ಣು ಹಾಕೋದ್ರಿಂದ ತುಂಬಾ ದೇಹಕ್ಕೆ ತಂಪನ್ನು ಕೊಡುತ್ತೆ ಲಿಂಬೆಹಣ್ಣು. ಹಾಗೆ ಹೊರಗಿಂದ ಬಂದಾಗ ಬಿಸಿಲಿಗೆ ಬಂದಾಗನೇ ಸುಸ್ತನ್ನು ಕಡಿಮೆ ಮಾಡುತ್ತೆ. ಹೊರಗಿನ ಬಿಸಿಲಿಗೆ ಸುಸ್ತನ್ನು ಕಡಿಮೆ ಮಾಡುತ್ತೆ. ಮತ್ತು ಲಿಂಬೆ ರಸ ಬಾಯಾರಿಕೆಯನ್ನು ಸಹ ನೀಗಿಸುತ್ತೆ. ಲಿಂಬೆಹಣ್ಣು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸಿಟ್ರಿಕ್ ಆಮ್ಲ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಂತರ ಒಂದು 8ರಿಂದ 10 ಮೆಣಸಿನಕಾಳನ್ನು ಈ ಥರ ಜಜ್ಜಿ ಹಾಕ್ತಾ ಇದ್ದೀನಿ. ನೀವು ಈ ರೀತಿ ಕುಟಾಣಿ ಇದ್ದರೆ ಅದರೊಳಗೆ ಜಜ್ಜಿಕೊಂಡು ಹಾಕ್ಕೊಳ್ಬೋದು. ಪೌಡರ್ ಹಾಕಲಿಕ್ಕಿಂತ ಈ ರೀತಿ ಆವಾಗನೇ ಜಜ್ಜಿ ಹಾಕಿದರೆ ಸ್ವಲ್ಪ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಖಾರ ಇರಲಿ ಅಂತ ಹಾಕ್ತಾ ಇರೋದು ಅಷ್ಟೇ. ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಈಗ. ಹಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದು ತುಂಬಾ ದೇಹಕ್ಕೆ ತಂಪನ್ನು ನೀಡುವಂತಹ ಜ್ಯೂಸ್ ಇದು. ನಂತರ ನಾನು ಒಂದು ಏಲಕ್ಕಿನೂ ಸಹ ಇದೇ ರೀತಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಆಚೆ ಕಡೆ ಯಾವುದ್ಯಾವುದೋ ಕೆಮಿಕಲ್ ಮಿಕ್ಸ್ ಮಾಡಿರುವಂತಹ ಜ್ಯೂಸನ್ನು ಕುಡಿಯಲಿಕ್ಕಿಂತ ತುಂಬಾ ನೈಜವಾಗಿ ಮನೆಯಲ್ಲೇ ಹೆಲ್ದಿಯಾದ ಒಂದು ಡ್ರಿಂಕನ್ನು ಈ ರೀತಿ ಮಾಡಿಕೊಂಡು ಕುಡಿ. ಬಾಯಾರಿಕೆಯನ್ನು ನೀಗಿಸುತ್ತೆ ಹಾಗೂ ದೇಹಕ್ಕೆ ಕೂಡ ತುಂಬ ತಂಪು, ಹಾಗೆ ಆರೋಗ್ಯಕ್ಕೂ ಈ ಜ್ಯೂಸು ತುಂಬಾ ಒಳ್ಳೆಯದು. ಏಲಕ್ಕಿನೂ ಸಹ ಇದೇ ರೀತಿ ಪುಡಿ ಮಾಡಿ ನಾವು ಹಾಕ್ಕೊಳ್ಳೋಣ. ಏಲಕ್ಕಿ ಪುಡಿ ಮಾಡಿ ಹಾಕಿದ ನಂತರ ಒಂದು ಇಂಚಿನಷ್ಟು ಶುಂಠಿ, ಅಂದರೆ ಸಣ್ಣ ಪೀಸು ಶುಂಠಿನ ಸಹ ಈ ರೀತಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಸಹ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಶುಂಠಿ ತುಂಬಾ ಒಳ್ಳೆಯದು. ಔಷಧೀಯ ಗುಣಗಳು ಯಥೇಚ್ಛವಾಗಿ ಶುಂಠಿಯಲ್ಲಿ ಇರೋದ್ರಿಂದ ಶುಂಠಿನೂ ಸಹ ನಾವು ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ಹಾಕಿದ ನಂತರ ನಾನು ಇದಕ್ಕೆ ಸಿಹಿಗೋಸ್ಕರ ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ. ಅದ್ರ ಬದಲಿಗೆ ನಾನು ನೀರು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಒಂದು ಪಕ್ಷ ನೀರು ಬೆಲ್ಲ ಇಲ್ಲದೇ ಇದ್ದರೆ ಗಟ್ಟಿ ಬೆಲ್ಲನೇ, ಉಂಡೆ ಬೆಲ್ಲನೇ ಸ್ವಲ್ಪ ಪುಡಿ ಮಾಡಿ ನೀರು ಮಾಡಿಕೊಂಡು ಹಾಕಿ, ಇಲ್ಲ ಬೆಲ್ಲದ ಸಿರಪ್ ಕೂಡ ಮಾಡಿ ಹಾಕ್ಕೊಳ್ಬೋದು. ನಾನು ಗ್ಯಾಸನ್ನು ಹಚ್ಚದೆ ಹಾಗೆ ಮಾಡ್ತಿರುವಂತಹ ಜ್ಯೂಸ್ ಇದು. ಬೆಲ್ಲದಲ್ಲಿ ಸಹ ತುಂಬಾ ಔಷಧೀಯ ಗುಣಗಳಿರುತ್ತೆ. ಸಕ್ಕರೆಗಿಂತ ಬೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಆದ್ದರಿಂದ ನಾನು ಬೆಲ್ಲನ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ನೀರು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದಾಗೆ ನಿಮ್ಮ ಮನೇಲಿ ಜನ ಜಾಸ್ತಿ ಇದ್ದರೆ ನೀವು ಬೆಲ್ಲದ ಪ್ರಮಾಣನೂ ಕೂಡ ಜಾಸ್ತಿಯಾಗಿ ಹಾಕ್ಕೊಳ್ಬೋದು. ಎಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರ್ತಿ. ತುಂಬಾ ರುಚಿಯಾಗಿರುತ್ತೆ. ದೇಹಕ್ಕೆ ತುಂಬಾ ತಂಪು ಕೊಡುವಂತಹ ಜ್ಯೂಸ್ ಇದು. ಆಗಾಗ ಈ ರೀತಿ ನೀವು ಕುಡಿತಾ ಇರೋದ್ರಿಂದ ನಿಮ್ಮ ದೇಹದಲ್ಲಿ ಏನಾದರೂ ಸುಸ್ತು ಅಂತ ಕಾಣಿಸ್ಕೊಂಡ್ರೆ ಆ ಸುಸ್ತನ್ನು ನಿವಾರಿಸುತ್ತೆ ಇದು. ಹಾಗೆ ಬಾಯಾರಿಕೆನೂ ಸಹ ಕಡಿಮೆ ಮಾಡುತ್ತೆ. ನಂತರ ಟೀ ಸೋಸೋದ್ರೊಳಗೆ ಇದನ್ನು ಸೋಸ್ಕೊಂಡ್ರೆ ಸಾಕಾಗುತ್ತೆ. ನೀವು ಬೇಕಾದರೆ ಒಂದು ದಿನವೇ ಸ್ವಲ್ಪ ಜಾಸ್ತಿ ಮಾಡಿ ಬಾಟ್ಲಲ್ಲೇ ಹಾಕಿ, ಬೇಕಾದರೆ ಕೋಲ್ಡ್ ಬೇಕನ್ಸಿದ್ರೆ ಫ್ರಿಜ್ಜಲ್ಲಿ ಕೂಡ ಇಟ್ಟು ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು. ಹಾಗೆ ಸಕ್ಕರೆ ಕಾಯಿಲೆಯಿಂದ ಇರೋರು ಕೂಡ ಇದನ್ನು ಕುಡಿಬೋದು. ಯಾಕಂದರೆ ಇದಕ್ಕೆ ಸಕ್ಕರೆ ಹಾಕಿಲ್ಲ, ಬೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ಯಾರೆಲ್ಲ ಹೊಸಬರು ನನ್ನ ಚಾನಲಿಗೆ ಇನ್ನೂ ಕನೆಕ್ಟ್ ಆಗಿಲ್ಲವೋ ಆದಷ್ಟು ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಒಂದು ಕಪ್ಪಿಗೆ ಹಾಕ್ಕೊಂಡು ಇದನ್ನು ಕುಡಿಬೋದು. ತುಂಬಾ ಒಳ್ಳೆ ಹೆಲ್ದಿ ಡ್ರಿಂಕ್ ಇದು. ಈ ರೆಸಿಪಿನ, ಅಂದರೆ ಈ ಡ್ರಿಂಕನ್ನು ನೀವು ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಆಚೆ ಕಡೆ ಮಕ್ಕಳು ದೊಡ್ಡವರು ಬೇರೆ ಬೇರೆ ಥರದ್ದಾದ ಕೆಮಿಕಲ್ ಮಿಕ್ಸ್ ಆಗಿರುವಂಥ ಜ್ಯೂಸನ್ನು ಕುಡಿತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ವೀಕ್ಷಿಸಿ.